Bringing on the new flavor for the 2007. Bringing on much love for all of AP. And this is DE on the mic tonight. Bringing you Prema. कोई भी धंधा छोटा नहीं होता और धंधे से बड़ा कोई धर्म नहीं होता. ತುಂಬಾ ಒಳ್ಳೆಯವರಾಗಿರ್ಬೇಡ್ರ, ಸ್ವಲ್ಪ ಕೆಟ್ಟವರಾಗಿ. ನಾನು ಕೆಟ್ಟವನಾದ್ಮೇಲೆ ಉದ್ಧಾರ ಆಗಿದ್ದು ಗೊತ್ತಲ್ವಾ? ನಾನು ಹೊಡಿಬೇಕು ಅಂತ ಡಿಸೈಡ್ ಮಾಡಿದ್ರೆ ಸೈನ್ಯ ಎಷ್ಟೇ ದೊಡ್ಡದಾಗಿರ್ಲಿ ನುಗ್ಗಿ ಒಬ್ಬನೇ ಹೊಡಿತೀನಿ ಕಣೋ. मुस्लिम अल्हम्दुलिल्लाह मैं मुसलमान हूँ. का गया बाप मणिया सुर में इतना गुस्सा बाप से ऊंची आवाज में बात करेगा. Taco meca ulo chicorto di pica hui. ಕಣ್ಣೆರಡು ಇರಬಹುದು ನೋಟಗಳೊಂದೇ ಅಲ್ಲವೇ, ರೂಪಗಳು ಎರಡೆರಡು ಹೃದಯ ಒಂದೇ ಅಲ್ಲವೇ. ಈ ಜೀವನ ಸಂಜೀವಿನಿ ಇದು ಅಣ್ಣನಾಶಯ, ನೀ ಹೇಳು ಶುಭಾಶಯ. ओए, ये वाला रील देखा क्या? ये वाला देख चुका हो रे. बस मैं जो रील दिखाऊंगा वो तू देखेगा मेरे साथ. हाँ ठीक है, दोबारा लगा देखते. हे प्रभु, हे हरि राम कृष्ण जगन्नाथ प्रेमानंदी, ये क्या हुआ? गलाव में पानी आ गया. ಕಷ್ಟ ನನ್ನೊಡನೆ ಮಣ್ಣಾಗಲಿ, ಜಗದ ಸುಖ ನಿನ್ನ ಕೈ ಸೇರಲಿ, ನಿನ್ನ ಕಣ್ಣಲ್ಲಿ ಹನಿ ನೀರು ಬರದಂತೆ
ಕಾಯುವೆನು ಪರಪಂಚ ನೀನೇ ನನ್ನ ಪರಪಂಚ ನೀನೇ ನೀನೇ ಎಲ್ಲ ಬೇರೆ. ಇವಾಗ ನಾವು ಇಮಾಂಪುರ ಇವಾಗ ಎಂಟ್ರೆನ್ಸ್ ಆಗ್ತಾ ಇದೀವಿ ಅಲ್ಲ ಜೋಗ್. ಯುವರಾಜ ನೀನು ರಾಜವಂಶದವನು ಒಳ್ಳೆತನ ಇರುವ. ಎಲ್ರಿಗೂ ನಮಸ್ಕಾರ. ಇದೇ 25ನೇ ತಾರೀಕು ಅಂದರೆ ಇಂದು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಿಮ್ಮೆಲ್ಲರ ನೆಚ್ಚಿನ ಸಲ್ಲೂರವರ ಡ್ಯಾನ್ಸ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ. ದಯವಿಟ್ಟು ನಮ್ಮ ಅಪ್ಪು ಡ್ಯಾನ್ಸರ್ CLK ಎಂಬ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಪ್ಪು ಡ್ಯಾನ್ಸರ್ಸ್ ಚಾನಲಿಂದ ನಮ್ಮ ಫ್ರೆಂಡ್ ಆಗಿರ್ತ ಸಲ್ಲುದು ಒಂದು ವಿಡಿಯೋ ಮಾಡಿರಿ ಅಂತ ಹೇಳಿದರು. ಅವನ್ನ ನಮ್ಮ ಒಳ್ಳೆ ಫ್ರೆಂಡ್ ಆಗಿದ್ದ, ಮತ್ತು ಭಾಳ ಜೊತೆಗಿದ್ದ ಅವನು. ಈಗ ಅವನು ಅಗಲಿಕೆ ಆಗಿರೋದು ನಮಗೆ ಭಾಳ ದುಃಖ ಇದೆ. ಹಾಗಾಗಿ ಆ ದೇವರು ಅವನಿಗೆ ಸ್ವರ್ಗದಲ್ಲಿ ಜಾಗ ಕೊಟ್ಟು ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ನಮ್ಮ ಎಲ್ಲ ಹುಡುಗರ ಕಡೆಯಿಂದ ನಾವು ಕೇಳ್ಕೊಳ್ತೀವಿ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಅವರು ಇದ್ದಿದ್ದಕ್ಕೆ ಭಾಳ ಮಿಸ್ ಮಾಡ್ಕೊಂತಿದ್ದೀನಿ ಅವರಿಗೆ. ನಮ್ಮ ಹುಡುಗರೆಲ್ಲ, ನಾನೇ ಅಂತಲ್ಲ, ಎಲ್ಲ ನಮ್ಮ ಹುಡುಗರು ಮಿಸ್ ಮಾಡ್ಕೊಂತಿದ್ದೀವಿ. ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತಂದೇಳಿ ಒಂದು ವೀಡಿಯೋ ಮಾಡ್ತಿದ್ದೀವಿ. ಅದಕ್ಕೆ ಸಲ್ಲೋಣ ನಮ್ಮ ಜೊತೆ ಕೆಲಸ ಮಾಡ್ತಿದ್ದ ಒಳ್ಳೆ ಹುಡುಗನೇ ಪಾಪ. ಹೋಗಿದ್ದ ಭಾಳ ಮಿಸ್ ಆಗಿದ್ದೀವಿ. ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ನಾವೆಲ್ಲರೂ ಕೋರ್ಕೊಂತೀವಿ. ಐ ಮಿಸ್ ಯು ಸಲ್ಲು. ಐ ಮಿಸ್ ಯು ಸಲ್ಲು. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಗೆಲ್ರಿಗೂ ಗೊತ್ತಿರ್ಬೋದು, ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನನ್ನ ನೆಚ್ಚಿನ ಗೆಳೆಯ, ಪ್ರೀತಿಯ ಗೆಳೆಯ, ಆತ್ಮೀಯ ಗೆಳೆಯ ಸಲ್ಲು ನಮ್ಮ ಒಂದು ಅಪ್ಪು ಡ್ಯಾನ್ಸರ್ಸ್, ನಮ್ಮ ಒಂದು ಟೀಮ್ಗೆ ಒಂದು ಒಳ್ಳೆ ಕಳಶ ಇದ್ದಂಗಿದ್ದ. ಬಟ್ ಇವತ್ತು ವಿಧಿ ಆಟ, ನಾವೇನು ಮಾಡೋಕ್ಕಾಗೋದಿಲ್ಲ. ಹಂಗಂತ ಅವನಿಲ್ಲ ಅಂತ ನಾವು ಯಾವತ್ತೂ ಅಂದ್ಕೊಂಡಿಲ್ಲ. ಅವನು ನಮ್ಮೆಲ್ಲರ ಮನಸ್ಸಲ್ಲಿ, ಹೃದಯದಲ್ಲಿ, ಪ್ರತಿಯೊಬ್ಬರಿಗೂ ಗೊತ್ತು ಎಂಥ ಒಳ್ಳೆ ಹುಡುಗ. ಪ್ರತಿಯೊಬ್ಬರು ನಮ್ಮ ಸ್ನೇಹಿತರಾಗಿರ್ಬೋದು, ನಮ್ಮ ಮನೆ ಮೆಂಬರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಸಮೇತ ಅವನ ಬಗ್ಗೆ ತುಂಬ ಹೇಳ್ತಾರೆ, ಹೊಗಳ್ತಾರೆ. ಹಾಗಾಗಿ ಅವನ ಜೊತೆ ನಾನು ಇದ್ನಲ್ಲ ಇಷ್ಟು ದಿನ ಅಂತ ಹುಡುಗನ ಜೊತೆ ನನಗೊಬ್ಬ ನನ್ನ ಜೀವನದಲ್ಲಿ ಅಂತ ಒಳ್ಳೆ ಫ್ರೆಂಡ್ ಸಿಕ್ಕಿದ್ನಲ್ಲ ಅನ್ನೋದು ನನಗೆ ತುಂಬ ಖುಷಿ ಐತೆ. ಇದ್ದಷ್ಟು ದಿನ ಅವನು ನನ್ನ ಒಳ್ಳೆ ಆತ್ಮೀಯ ಗೆಳೆಯ. ನಿಜವಾಗ್ಲೂ ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳು ಮಾಡಬೇಕು, ಆಗಬೇಕು, ಇಂಥದ್ದು ನಮ್ಮೊಂದು ಟೀಮಿಂಗ್ ಬೆಳಿಬೇಕು. ನಮ್ಮ ಬ್ಯಾಚ್ ಮೆಂಬರ್ಸು, ನಮ್ಮ ಹುಡುಗರು ಹಿಂಗಿದ್ದಾರೆ, ನನ್ನ ಫ್ರೆಂಡ್ ಈ ಕಷ್ಟದಲ್ಲಿದ್ದಾನೆ, ಅವರಿಗೆಲ್ಲ ನಾವು ಬೆಳೆಸ್ಬೇಕು. ಅವ್ರು ಹಿಂಗೆ ಇರಬಾರ್ದು, ಪ್ರತಿಯೊಬ್ಬರಲ್ಲೂ ಒಂದು ಟ್ಯಾಲೆಂಟ್ ಐತೆ ಅಂತ ಪ್ರತಿಯೊಬ್ಬರಿಗೂ ಹೇಳ್ತಿದ್ದ. ಅದನ್ನು ನಾವು ಇದ್ದೀವಿ, ಮಾಡ್ತೀವಿ ಅವನ ಗೆಳೆಯನಾಗಿ. ಮತ್ತು ಇನ್ನೊಂದು ನಾನು ಮುಖ್ಯವಾಗಿ ಹೇಳ್ಬೇಕಂದ್ರೆ, ಅವರ ಒಂದು ಕುಟುಂಬಕ್ಕೆ ನಾವು ಅವ್ರ ಮಕ್ಕಳ ಥರನೇ ಇದ್ದೀನಿ. ನಾನಾಗಿರ್ಬೋದು, ಗುರಣ್ಣ, ನಟಣ್ಣ, ನನ್ನ ಎಲ್ಲ ಸ್ನೇಹಿತರು ಸಮೇತ ಅವ್ರ ಕುಟುಂಬಕ್ಕೆ, ಆ ತಾಯಿಗೆ ಮಗನಾಗಿ ನಾವು ಇರ್ತೀವಿ ಅಂತ ನಾವು ಹೇಳ್ತಾ, ಇವತ್ತಿನ ದಿನ ಒಂದು ಅದ್ಭುತವಾದ ಒಂದು ವಿಡಿಯೋ ಐತೆ, ತಾವೆಲ್ಲರೂ ನೋಡಬೇಕು. ಓಕೆನಾ? ನೋಡಿ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ, ಎಲ್ಲ ಸಲ್ಲು ಫ್ರೆಂಡ್ಸು, ನನ್ನ ಫ್ರೆಂಡ್ಸು, ಪ್ರತಿಯೊಬ್ಬರು ಸಮೇತನೂ ಇದನ್ನು ನೋಡಬೇಕು, ಈ ವಿಡಿಯೋನ. ಓಕೆನಾ? ನಮ್ಮನ್ನು ಬೆಳೆಸಬೇಕು ಅಂತಂದು ಹೇಳಿ ನಮಗೆಲ್ರಿಗೂ ಕೂಡ ಧನ್ಯವಾದಗಳು. ನನಗೆ ಸಲ್ಲು ಅಣ್ಣ 8 ಗಂಟೆಗೆ ಟಿಫನ್ ಮಾಡಿಸ್ಕೊಂಡು ಕೆಲಸಕ್ಕೆ ಕರ್ಕೊಂಡು ಹೋಗ್ತಿದ್ದ. ಇವಾಗ ಜೊತೆಗಿಲ್ಲ. ಎಲ್ಲರೂ ಹೆಂಗೆ ಮಾಡ್ಬೇಕಂತಿದ್ದೀವಿ. ಸಲ್ಲು ಅಣ್ಣ ಮತ್ತೆ ಹುಟ್ಟಿ ಬಾ. ಹಾಯ್, ಎಲ್ರಿಗೂ ನಮಸ್ಕಾರ. ನಮ್ಮ ಸಲ್ಲು ಎಲ್ರಿಗೂ ಗೊತ್ತಿದ್ದಾರೆ. ಅವರಿಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತಿದ್ದೀವಿ. ಅವರವೇ ಸ್ವಲ್ಪ ಗ್ಲಿಮ್ಸ್ ತಗೊಂಡು ಎಡಿಟ್ ಮಾಡಿದ್ದಾರೆ ನಮ್ಮ ಅಕ್ಕು ಗುಡ್ ಬಾಯ್. ಪ್ಲೀಸ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಸಲ್ಲು, ಮಿಸ್ ಯು ಬ್ರೋ. ಎಲ್ಲರಿಗೂ ನಮಸ್ತೆ. ಸಲ್ಲು ಮೆಮೊರೀಸಿನ ಒಂದು ವಿಡಿಯೋ ಅಪ್ಪು CLK ಡ್ಯಾನ್ಸರ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ರಿಲೀಸ್ ಆಗ್ತಿದೆ. ಎಲ್ಲರೂ ನೋಡಿ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸಲ್ಲು ಬಗ್ಗೆ ಹೇಳ್ಬೇಕಂದ್ರೆ ನಮಗೆ ಮೇ ಬಿ ಒಂದು 2012-13ರಿಂದ ನಾವು ಅಂದರೆ ಡ್ಯಾನ್ಸ್ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ನಾವೆಲ್ಲ, ನಮ್ಮ ಗ್ರೂಪು, ನಮ್ಮ ಹುಡುಗರೆಲ್ಲ. ಸೊ ಅಲ್ಲಿಂದ ಸಲ್ಲು, ಅಕ್ಕು, ಇರ್ಫಾನ್ ಆಗಿರಲಿ, ಎಲ್ಲರೂ ಅಂದರೆ ನಾವು ಅವಾಗ ಹಂಗೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಎಲ್ಲ ಫುಲ್ ಖುಷಿಯಿಂದ ಮಾಡ್ತಿದ್ವಿ. ಸಲ್ಲು ಅಂದರೆ ಎಲ್ಲರಿಗೂ ನಗಿಸ್ಕೊಂಡು ಅಂದರೆ ಒಂದು ಕಡೆ ಸುಮ್ಮನೆ ನಿಲ್ತಿರಲಿಲ್ಲ ಹುಡುಗ. ಅಂದರೆ ಎಲ್ಲರಿಗೂ ಮಾತಾಡ್ಸ್ಕೊಂಡು ಅಂದರೆ ಒಂಥರ ತುಂಬ ಖುಷಿಯಾಗಿರ್ತಿದ್ದ. ಡ್ಯಾನ್ಸ್ ಕ್ಲಾಸ್ನಾಗ ಅವನಿದ್ರೆ ಒಂಥರ ಫುಲ್ ಎಂಟರ್ಟೈನ್ಮೆಂಟ್.
ಏನೇ ಆಗಿರಲಿ ಮಾತಾಡೋದು, ಅದು ಹೇಳೋದು, ಇದನ್ನ ಹೇಳೋದು, ಫನ್ ಮಾಡೋದು, ಪ್ರತಿಯೊಂದು ಅಷ್ಟು ಎಂಟರ್ಟೈನ್ ಮಾಡ್ತಿದ್ದು, ಅಷ್ಟು ಖುಷಿ ಆಗ್ತಿತ್ತು ಆ ಹುಡುಗನ ಜೊತೆಗೆ ಇರೋಕೆ. ನಮಗೆ ನಿಜವಾಗ್ಲೂ ಭಾಳ ಮಿಸ್ ಮಾಡ್ಕೊತಿದ್ದೀವಿ. ಇವರಂತೂ ಭಾಳ ಹತ್ತು ಇಲ್ಲಿ ಹೇಳ್ಬಾರ್ದು. ಆ್ಯಂಡ್ ಸಲ್ಲು ಬಗ್ಗೆ ಒಂದು ಸೀಕ್ರೆಟ್ ನನಗೆ ಹೇಳ್ಬೇಕಂದ್ರೆ, ಸಲ್ಲುಗೆ ಎಮೋಷನ್ಸ್ ಸಾಂಗ್ ಮಾಡ್ಬೇಕಂದ್ರೆ ಭಾಳ ಇಷ್ಟ ಅವನಿಗೆ. ಎಮೋಷನ್ ಸಾಂಗ್ಸ್ ಅಂದರೆ ಮೀನ್ಸ್ ಮದರ್ ಫೀಲ್ ಸಾಂಗ್ಸು, ಇವಾಗ ಒಂದು ಫುಲ್ ಎಮೋಷ್ನಲ್ ಸಾಂಗ್ ಮಾಡ್ಬೇಕಂದ್ರೆ ಭಾಳ ಇಷ್ಟಪಡ್ತಿದ್ದ. ಯಾವಾಗಲೂ ನಾನು ಇದು ಫೀಲ್ ಸಾಂಗ್ ಮಾಡ್ತೀನಿ, ಎಮೋಷನ್ ಸಾಂಗ್ ಸೋಲೋ ಮಾಡಿದ್ರೆ ನಾವೇ ಸೆಲೆಕ್ಟ್ ಮಾಡ್ಕೊತಿದ್ವಿ. ಸೋಲೋ ಸಾಂಗ್ಸ್ ಡ್ಯಾನ್ಸ್ ಮಾಡ್ಬೇಕು ಅನ್ಕೊಂಡಾಗ ಸಲ್ಲು ಯಾವಾಗಲೂ ಎಮೋಷನ್ ಸಾಂಗ್ಸ್ ತಗೊತಿದ್ದ. ಅಂದರೆ ಆ ವ್ಯಕ್ತಿ ಎಲ್ಲರ ಜೊತೆಗೆ ಅಷ್ಟು ಫನ್ ಆಗಿದ್ರೂ ಆತಂಗೆ ಭಾಳ ಇಷ್ಟ ಅಂದರೆ ಎಮೋಷ್ನಲ್ ಸಾಂಗ್ಸ್ ಮಾಡ್ಬೇಕಂತ ಅಂತ. ಆ್ಯಂಡ್ ಸಲ್ಲುಗೆ ಸಲ್ಮಾನ್ ಖಾನ್ ಆ ಹೀರೋ ಅಂದರೆ ಭಾಳ ಇಷ್ಟ. ಅಂದರೆ ದಬಾಂಗ್ ಅಂತ ಒಂದು ಆಟೋ ಇತ್ತು, ಆ ಆಟೋ ಹಿಂದೆ ಬರ್ಸಿ ಸಲ್ಮಾನ್ ಖಾನ್ ಹೆಸರು. ಅಂದರೆ ಆಟೋ ಆಗಿರಲಿ, ವೆಹಿಕಲ್ ಆಗಿರಲಿ, ಪ್ರತಿಯೊಂದು ಸಲ್ಲುಗೆ ಅಷ್ಟಿಷ್ಟ. ಮನೆಗೆ ಮತ್ತು ಅವ್ನು ಇತ್ಲಾಗ ಡ್ಯಾನ್ಸು ಹ್ಯಾಂಡ್ಲ್ ಮಾಡ್ತಿದ್ದ. ಆ್ಯಂಡ್ ಹಂಗೆ ಇತ್ಲಾಗೆ ಏನದು ಮನೆಗೇನು ದುಡಿಬೇಕು, ಅದೆಲ್ಲ ಕೆಲಸ ಮಾಡಬೇಕು, ಸಾಮಾನು ತಗೊಬೇಕು, ಹೊಸ ಸಾಮಾನು ಅಂದರೆ ಪ್ರತಿಯೊಂದು ಸಾಮಾನು ತಗೊಂಡು ಮನೆಗೆ ಜೋಡಿಸಿದ್ದ. ಅಷ್ಟು ನೀಟಾಗಿ ಸಾಮಾನಾಗಿರಲಿ, ಅವ್ನ ವೆಹಿಕಲ್ ಗಾಡಿ ಆಗಿರಲಿ, ಒಂದು ಆಟೋ ಆಗಿರಲಿ, ಅಷ್ಟೇ ನೀಟ್ನೆಸ್ಸಾಗಿ ನೋಡ್ಕೊತಿದ್ದ. ನಾವು ಆಗಿರಲಿ ಇವಾಗ ಜಾಸ್ತಿ ಗಾಡಿ ವಾಶ್ ಮಾಡೋದು ಆಮೇಲೆ ಅದೆಲ್ಲ ಹಿಂಗೆ ಮಾಡೋದು, ಬಟ್ ಪ್ರತಿಯೊಂದು ಅಷ್ಟೇ ನೀಟಾಗಿ ನೋಡ್ಕೊತಿದ್ದ. ಕೆಲಸನೂ ಅಷ್ಟೇ ಜವಾಬ್ದಾರಿಯಿಂದ ಮಾಡಿ ಅವ್ರ ಮಮ್ಮಿ ಡ್ಯಾಡಿ ಅವರಿಗೆ ಫಸ್ಟು ಕೊಡೋವ್ರಿಗೆ ಅವನಿಗೊಂದು ಇದಿರ್ತಿಲ್ಲ. ಅಂಥ ಒಂದು ವ್ಯಕ್ತಿನ ನಾವು ಮಿಕ್ಸ್ ಮಾಡ್ಕೊಂಡಿದ್ದು ನಮಗಂತೂ ಇವಾಗೂ ಒಂಥರ ಫುಲ್ಲು ಇನ್ನರ್ ಫೀಲ್ ಒಂಥರ ಭಾಳ ಇದಾಗುತ್ತೆ. ಹೇಳ್ತಿರೋದು ನಿಜ. ಅಂದರೆ ಭಾಳ ಮಿಸ್ ಮಾಡ್ಕೊತೀವಿ. ಆ್ಯಂಡ್ ಪ್ರತಿಯೊಬ್ಬರಿಗೆ ನಾನು ಹೇಳೋದಂದರೆ, ಡ್ರೈವಿಂಗು ಜಾಸ್ತಿ ಹೆವಿ ಫುಲ್ಲು ಲಾಂಗ್ ಎಲ್ಲೂ ಜಾಸ್ತಿ ಹೋದಾಗ ಫುಲ್ ಸ್ಪೀಡ್ ಹೋಗಬೇಡ್ರಿ. ಕಂಪಲ್ಸರಿ ಒಂದು ಜಾಕೆಟು, ಒಂದು ಹೆಲ್ಮೆಟ್ಟು, ಒಂದು ಗ್ಲೌಸ್ಗಳು, ಆಮೇಲೆ ನಿಮ್ಮ ಸೇಫ್ಟಿನೂ ನೋಡಿ. ಪ್ರತಿಯೊಬ್ಬರಿಗೂ ಹೇಳ್ತಿರೋದು ನನ್ನ ರಿಕ್ವೆಸ್ಟು, ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟು. ನಾವು ಅಂಥ ಒಂದು ಹುಡುಗನ ಕಳ್ಕೊಂಡಿದ್ದು ನಾವು ನಿಜವಾಗ್ಲೂ ನಮ್ಗೆ ಇವಾಗೂ ಅದು ಜೀರ್ಣಿಸ್ಕೊಳಕ್ಕಾಗಲ್ಲ. ಇವಾಗ ಪ್ರತಿಯೊಂದು ನೆನೆಸ್ಕೊಂಡ್ರೂ ಭಾಳ ಇದಾಗುತ್ತೆ. ಒಂದು ಟ್ರೈಲರ್ ಥರ ಅಕ್ಕವ್ರು ಮಾಡಿ ಕಳಿಸಿದ್ರು, ಅದು ನೋಡ್ತಿದ್ರೇ ಫುಲ್ಲು ಒಂಥರ ಒಳಗಿಂದನೇ ಒಂಥರ ಫುಲ್ ದುಃಖ ಆಗುತ್ತೆ. ಅಂಥ ಒಂದು ಹುಡುಗನ ಮಿಸ್ ಮಾಡ್ಕೊಂಡ್ವಲ್ಲ ಅಂತೇಳಿ. ಸೊ ಎಲ್ಲರಿಗೂ ಪ್ಲೀಸ್ ಹೇಳ್ತೀನಿ, ಹೆಲ್ಮೆಟ್ಟು, ಆಮೇಲೆ ಜಾಸ್ತಿ ಸ್ಪೀಡಾಗಿ ಹೋಗಬೇಡ್ರಿ, ನಿಧಾನಕ್ಕೆ ಹೋಗ್ರಿ. 1 ಗಂಟೆ ಲೇಟ್ ಆದರೂ ನಮಗೆ ಕಳೆದೋಗೋದು ಏನಿರಲ್ಲ. ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತಿರೋದು. ಆ್ಯಂಡ್ ಅಕ್ಕು ಆಗಿರಲಿ, ನಮ್ಮ ಇರ್ಫಾನ್ ಆಗಿರಲಿ, ಅವ್ರ ಮನೆಗೆ ಪ್ರತಿಯೊಂದು ಹೇಳ್ಬಾರ್ದು. ಅವ್ರದ್ದು ಎಮೋಷ್ನಲ್ ಅಂದರೆ ಆ ಹುಡುಗ ಮೇಲಿಂದ ನೋಡ್ತಿದ್ದಾನೆ ನನಗಂತೀನಿ. ಅವ್ರದ್ದು ನೋಡ್ತಿದ್ರೆ ಮನಸ್ಸಿಗೆ ಒಂಥರ ಭಾಳ ಬೇಜಾರಾಗುತ್ತೆ. ಈ ಮಿಸ್ಯೂಸಲ್ಲೂ ಈ ವಿಡಿಯೋ ಪ್ರತಿಯೊಬ್ಬರು ನೋಡಿ. ಅಂದರೆ ಆ ಹುಡುಗಂದು ಮೆಮೊರೀಸ್ ಎಲ್ಲ ಇದ್ರಾಗೆ ತುಂಬಿದ್ದಾರೆ. ಅಪ್ಪು ಅವರು ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತಿದ್ದೀವಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಸಲ್ಲು ನನ್ನ ತಮ್ಮ, ಅವನಿಗೆ ನೆನೆಸ್ಕೊಂಡ್ರೆ ಹಾಳಾದ್ ಬಿಟ್ಟು ಏನೇನು ನನಗೆ ಬರ್ತಾಯಿಲ್ಲ ಮೈಂಡಲ್ಲಿ. ಅವನ ಹೆಸರು ತೆಗೆದ್ರೆ ಹತ್ಬೇಕು, ಅಷ್ಟು ನನಗೆ ಎಮೋಷನ್ ಆಗ್ತಾಯಿದೆ. ತುಂಬ ಅಳು ಬರ್ತೀವಿ. ನನ್ನ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಮತ್ತು ಇಷ್ಟೇ ನಾನು ಹೇಳೋದು, ಅವನ ಬಗ್ಗೆ ಏನು ಆ ಥರದ್ದು ಘಟನೆ ಆಗಿದೆ ಅಂತ ನನಗೆ ಹೇಳೋಕ್ಕೆ ಮನಸ್ಸು ಬರ್ತಾಯಿಲ್ಲ. ಯಾವಾಗಲೂ ಇಲ್ಲಿ ಇರ್ತಾನೆ ಅವನು, ಎಲ್ಲೂ ಹೋಗಿಲ್ಲ, ಎಲ್ಲ ದೂರ ಹೋಗಿದ್ದಾನೆ ಅಂದ್ಕೊಂಡು ಸುಮ್ಮನೆ ಇದ್ದೀನಿ ಅಷ್ಟೇ. ನಾನು ಆ ಥರ ಎಲ್ಲರೂ ಅಂದ್ಕೊಂಡಾಗ ನಾನು ಏನೂ ಅಂದ್ಕೊಂಡಿಲ್ಲ ಅವನಿಲ್ಲ ಅಂತ ಈ ಪ್ರಪಂಚದಲ್ಲಿ. ಆಯ್ದಾನೆ, ನನ್ನ ಜೊತೆಗೆ ಇದ್ದಾನೆ, ಇಲ್ಲೇ ಇದ್ದಾನೆ. ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ನಾನು ಜೊತೆಗೆ ಎಲ್ಲೇ ಡ್ಯಾನ್ಸ್ ಇರಲಿ, ಅವನು ಟೈಲ್ಸ್ ಕೆಲಸ ಮಾಡೋದು ಬಿಟ್ಟು ಬೇರೆ ಒಂದೇ ಒಂದು ಕಾಲ್ ಮಾಡಿದ್ರೆ ಕೆಲಸ ಬಿಟ್ಟು ನನ್ನ ಜೊತೆಗೆ ಬಂದು ಡ್ಯಾನ್ಸ್ ಮಾಡೋದು. ನಾನು ಏನೇ ಫಂಕ್ಷನ್ ಮಾಡಲಿ, ಗಣೇಶನ ಆರ್ಕೆಸ್ಟ್ರಾ ಆಗಲಿ, ಏನೇ ಫಂಕ್ಷನ್ ಮಾಡಲಿ, ರೀಲ್ಸ್ ಆಗಿರಲಿ, ಪ್ರತಿಯೊಂದು ಇರ್ಫಾನ್ ಜೊತೆಗೆ ಭಾಳ ಮಾಡ್ತಿದ್ದ. ಒಂದು ಫನ್ ಇವ್ರ ಕಾಂಬಿನೇಷನ್ ಅಂದರೆ ಭಾಳ ಇಷ್ಟ ಆಗ್ತಿದೆ ನನಗೆ. ನನ್ನ ಜೊತೆಗೆ ರೀಲ್ಸ್ ಆಗಲಿ, ವೀಡಿಯೋಸ್ ಆಗಲಿ, ಡ್ಯಾನ್ಸ್ ಆಗಲಿ, ಏನೇ ಆಗಲಿ ಕರೆದ ತಕ್ಷಣ ಟೈಲ್ಸ್ ಕೆಲಸ ಮಾಡೋದು ಬಿಟ್ಟು ನನ್ನ ಜೊತೆಗೆ ಮಾಡ್ತಾಯಿದ್ದ. ಮಿಸ್ ಮಾಡ್ಕೊಂಡಿದ್ದೀನಿ ಅಂದರೆ ನಾನಂತೂ ಹೇಳೋಕ್ಕಾಗಲ್ಲ. ನಾನಂತೂ ಮಿಸ್ ಮಾಡ್ಕೊಂಡಿಲ್ಲ. ನನ್ನ ಜೊತೆಗೆ ಇದ್ದಾನೆ ಅವನು, ಯಾವಾಗಲೂ ಇಲ್ಲೇ ಇದ್ದಾನೆ, ದೂರ ಹೋಗಿಲ್ಲ, ಇಲ್ಲಿರ್ತಾನೆ. ಅವನೊಬ್ಬ ಒಳ್ಳೆ ಡ್ಯಾನ್ಸರು, ಒಳ್ಳೆ ಕೆಲಸಗಾರ. ಅವ್ರ ಮನೆಗಂತೂ ನೋಡೋಕ್ಕಾಗ್ತಿಲ್ಲ, ಹಂಗೆ ಮಾಡ್ತಿದ್ದಾರೆ. ಇಷ್ಟೇ ನಾನು ಹೇಳೋದು. ಅವನ ಕಡೆಯಿಂದ ಏನಾಗುತ್ತಷ್ಟು, ಎಷ್ಟಾಗುತ್ತಷ್ಟು ಅವನಿಗೋಸ್ಕರ ರೀಚ್ ಮಾಡಿ ವಿಡಿಯೋ. ಅವನದು ಬಗ್ಗೆ ತಿಳ್ಕೊಂಡು ಇನ್ನೊಬ್ಬರು ಗಾಡಿಯಾಗೆ ಫಾಸ್ಟಾಗಿ ಹೋಗೋದು, ಹೆಲ್ಮೆಟ್ ಇಲ್ದೇ ಹೋಗೋದು ಅರ್ಥ ಮಾಡ್ಕೊತಾರೆ, ಅವರಿಗೂ ಬುದ್ಧಿ ಬರುತ್ತೆ. ಅವನಿಗಾದಂಗೆ ಬೇರೆಯವ್ರಿಗೆ ಯಾರಿಗೂ ಆಗಬಾರ್ದು. ನಾನು ಇಷ್ಟೇ ಹೇಳೋದು. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಕೈಲಿದೆ, ಅಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ರೀಚ್ ಆಗುತ್ತೆ ಈ ವಿಡಿಯೋ. ಅವನದು ಸ್ವಲ್ಪ ನೆನಪು ಅಂತಾರಲ್ಲ, ಆ ಥರದ ವಿಡಿಯೋ ಬರ್ತಾಯಿದೆ, ಸಣ್ಣದು ವಿಡಿಯೋ. ಅದು ನೋಡಿ ಶೇರ್ ಮಾಡಿ ಅಷ್ಟೇ. ನಾನು ಇಷ್ಟೇ ಹೇಳೋದು. ಅವನು ನನ್ನ ತಮ್ಮ ಯಾವಾಗಲೂ ಇಲ್ಲಿರ್ತಾನೆ, ಇಲ್ಲೂ